ಇನ್ನು ಶ್ರುತ ಅಂತಂದರೆ ಶ್ರವಣ ಮಾಡೋದು, ಅದು ಒಂದು ಗುಣನೇ. ಭಗವಂತ ಶ್ರವಣ ಮಾಡೋದು ಅಂದರೆ ಏನು? ಅವನ ತತ್ವವನ್ನು ಉಳಿದವರು ಶ್ರವಣ ಮಾಡಬೇಕು. ಅವನಿಗೆ ಶ್ರವಣ ಅನ್ನೋದೊಂದು ಗುಣನ? ಬೇರೆಯವರಿಗಾದರೆ ನಿತ್ಯ ಕಥಾಶ್ರವಣ ಮಾಡ್ತಾರೆ, ಅದೊಂದು ಗುಣ. ಭಗವಂತನಿಗೆ ಏನು ಅಂತಂದರೆ ಶ್ರುತ ಅಂತಂದರೆ ವೇದ ಪ್ರತಿಪಾದ್ಯತ್ವ ಅಂತ ಅರ್ಥ. ಶ್ರುತಿ ಪ್ರತಿಪಾದ್ಯತ್ವಂ, ಶ್ರುತಿಯಿಂದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ, ಅದು ಅವನ ಗುಣ. ಜ್ಞಾನ ಅಂತಂದರೆ ಸರ್ವಜ್ಞತ್ವ. ವಿರಕ್ತಿ ಅಂತ ಪರಮಾತ್ಮನಿಗೂ ವೈರಾಗ್ಯ ಅಂತೆ. ಭಗವಂತನಿಗೆ ವೈರಾಗ್ಯ ಅಂದರೆ ಏನು? ಎಲ್ಲವೂ ಅಸಾರ ಅನ್ನೋ ಬುದ್ಧಿ, ಎಲ್ಲವೂ ತಾನೊಬ್ಬ ಬಿಟ್ಟು, ತನ್ನ ರೂಪ ಬಿಟ್ಟು ಇನ್ನೆಲ್ಲವೂ ಕೂಡ ಅಸಾರ ಅನ್ನೋ ಬುದ್ಧಿ ಪರಮಾತ್ಮನಿಗಿದೆ. ಬೇರೆಯವರಿಗೆ ವೈರಾಗ್ಯ ಅಂತಂದರೆ ಶಬ್ದಾದಿ ವಿಷಯ ಭೋಗಗಳನ್ನು ಬಿಡೋದು. ಐಶ್ವರ್ಯ ಅಂದರೆ ಜಗತ್ತನ್ನು ಆಳುವ ಸಾಮರ್ಥ್ಯ, ಅದು ಪರಮಾತ್ಮನದ್ದೇ. ಶೌರ್ಯ ಅಂದರೆ ಯುದ್ಧದಿಂದ ಪಲಾಯನ ಮಾಡದೇ ಇರೋದು, ಎಂದೂ ಅದು ಪರಮಾತ್ಮನಲ್ಲಿ ಪಲಾಯನ ಮಾಡೋದಿಲ್ವೇ ಇಲ್ಲ. ತೇಜಸ್ಸು ಅಂತಂದರೆ ಇನ್ನೊಬ್ಬರು ದರ್ಶನ ಮಾಡದೇ ಇರುವಂಥದ್ದು. ಅಗ್ನಿ ಮೇಲೆ ಯಾರಾದರೂ ಕೈ ಇಡ್ತಾರ? ಯಾಕೆ? ದರ್ಶನ ಮಾಡೋದಿಲ್ಲ, ಇದು ತೇಜಸ್ಸು ಅಂತ ಅದಕ್ಕೆ ಹೆಸರು. ಧೃತಿ ಅಂದರೆ ಎಲ್ಲವನ್ನೂ ಧಾರಣೆ ಮಾಡೋದು. ಅಥವಾ ಧೈರ್ಯ ಅಂತಂದರೆ ವಿಕಾರ ಆಗುವ ಸಂದರ್ಭದಲ್ಲಿಯೂ ಮನೋವಿಕಾರಕ್ಕೆ ಒಳಗಾಗದೇ ಇರೋದು ಧೈರ್ಯ. 16,108 ಮದುವೆ ಮಾಡಿಕೊಂಡ್ರೂ ಕೂಡ ಅವನಿಗೆ ಮನೋವಿಕಾರ ಅನ್ನೋದಿಲ್ಲ. ಲಕ್ಷ್ಮೀದೇವಿ ಪತ್ನಿಯಾಗಿದ್ದರೂ ಕೂಡ ಲಕ್ಷ್ಮೀದೇವಿಯನ್ನು ಕಡೆಗಾಣಿಸಿ ತನ್ನ ನಾಭಿಯ ಕಮಲದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸಿದವನು ಪರಮಾತ್ಮ. ಅವನಿಗೆ ಮನಸ್ಸಿನ ಕ್ಷೋಭೆ ಅನ್ನೋದು ಇಲ್ಲವೇ ಇಲ್ಲ. ರುದ್ರಾದಿಗಳು ಎಡವಿದ್ದಾರೆ. ಪರಮಾತ್ಮನ ಮೋಹಿನಿ ರೂಪ ನೋಡಿ ರುದ್ರದೇವರಿಗೆ ಎಷ್ಟು ಮನೋವಿಕಾರ ಆಯಿತು. ಆದರೆ ಭಗವಂತನಿಗೆ ಅದಿಲ್ಲ. ಅದು ಧೈರ್ಯ ಅಂದರೆ. ಸ್ಮೃತಿ ಅಂದರೆ ನೆನಪು ಮಾಡ್ಕೊಳ್ಳೋದು. ಭಗವಂತನಿಗೆ ಏನು ನೆನಪು ಮಾಡ್ಕೊಳ್ಳೋದು? ಮರ್ತೋದ್ರಲ್ಲ, ನೆನಪು ಮಾಡ್ಕೋಬೇಕು. ಭಗವಂತನಿಗೆ ಸ್ಮೃತಿ ಅಂತಂದರೆ ಹಿಂದೆ ಎಷ್ಟು ಅನಂತ ಬ್ರಹ್ಮಾಂಡಗಳಾಗಿದೆ, ಅದರಲ್ಲಿ ಎಷ್ಟು ಜೀವರು ಬಂದಿದ್ದಾರೆ, ಅವರದ್ದೆಲ್ಲ ಜ್ಞಾನ ಸದಾ ಇರ್ತದೆ. ನಮ್ಮನ್ನು ಮರಿತಾನ ಪರಮಾತ್ಮ? ಹಿಂದೆ ಆಗಿ ಹೋಗಿರ್ತಕ್ಕಂಥ ಅನಂತ ಬ್ರಹ್ಮಾಂಡಗಳಲ್ಲಿ ಇರ್ತಕ್ಕಂಥ ಅನಂತ ಜೀವರನ್ನು ಸರಿಯಾದ ಜ್ಞಾನ, ಪ್ರತ್ಯಕ್ಷದ ಜ್ಞಾನ ಇದ್ದ ಹಾಗೆ ಇರ್ತದೆ ಪರಮಾತ್ಮನಿಗೆ. ಇದು ಸ್ಮೃತಿ ಅಂತಂದರೆ. ಸ್ವಾತಂತ್ರ್ಯ ಅಂದರೆ ಇನ್ನೊಬ್ಬರಿಗೆ ಅಧೀನ ಆಗದೇ ಇರೋದು, ಅಥವಾ ಏಕಾಕಿತ್ವ. ಅದು ಕೌಶಲ ಅಂತಂದರೆ ಪ್ರತಿಯೊಂದು ಎಲ್ಲ ಕೆಲಸದಲ್ಲಿಯೂ ಕೂಡ ವೈಚಿತ್ರ್ಯವನ್ನು ಉಂಟು ಮಾಡ್ತಕ್ಕಂಥ ಶಕ್ತಿ. ಒಂದು ಮರದ ಎಲೆ, ಎಷ್ಟು ಎಲೆ ಇರ್ಬೋದು, ಒಂದು ಮರದಲ್ಲಿ ಎಷ್ಟು ಎಲೆಗಳಿದೆಯೋ ಒಂದೊಂದು ಎಲೆಯೂ ಕೂಡ ಭಿನ್ನ, ಒಂದೊಂದು ಎಲೆಯೂ ವಿಚಿತ್ರ ಅಂತೆ. ನಮಗೆ ಒಂದೇ ಥರ ಕಾಣಿಸ್ತದೆ, ಎಲ್ಲ ಎಲೆ ಒಂದೇ ರೀತಿ ಇದೆ. ಮಾವಿನ ಮರ ನೋಡಿದರೆ ಎಲ್ಲ ಎಲೆ ಒಂದೇ ರೀತಿ ಇದೆ ಅಂತ ಕಾಣಿಸ್ಬಿಡ್ಬೋದು. ಬೇವಿನ ಮರ ನೋಡಿದರೆ ಎಲ್ಲ ಎಲೆ ಒಂದೇ ರೀತಿ, ಆದರೆ ಒಂದೊಂದು ಎಲೆ ಒಂದೊಂದು ವಿಚಿತ್ರವಾಗಿ ಇರ್ತದಂತೆ. ಮನುಷ್ಯರ ಹೆಬ್ಬೆಟ್ಟು ನೋಡಿದರೆ ಹೆಬ್ಬೆಟ್ಟು ಒತ್ತಿಸ್ತಾರಲ್ಲ, ಯಾಕೆ? ಅಷ್ಟು ವೈಚಿತ್ರ್ಯ ಇದೆಯಂತೆ. ಇದನ್ನೇ ಕೌಶಲ ಅಂತ ಕರೆಯೋದು. ದೂರ ಒಂದು ಕುರಿಗಳು ಹಿಂಡು ಹೋಗ್ತಾ ಇದ್ರೆ ಎಲ್ಲ ಕುರಿ ಒಂದೇ ಥರ ಇದ್ದಾಗ ಕಾಣಿಸ್ತದೆ ನಮಗೆ, ಆದರೆ ವೈಚಿತ್ರ್ಯ ಇರ್ತದೆ. ಒಂದೊಂದು ಕುರಿಗೂ ವೈಚಿತ್ರ್ಯ ಇರ್ತದೆ. ಅವುಗಳಿಗೆ ಗೊತ್ತಿರ್ತದೆ ಪರಸ್ಪರ, ನಮಗೆ ಒಂದೇ ಥರ. ಆ ಕುರಿಗಳು ಅಂದ್ಕೋತಾವೆ ಎಲ್ಲ ಮನುಷ್ಯರು ಒಂದೇ ಥರ ಇದ್ದಾರಲ್ಲ ಇವರು ಅಂತ, ಅವುಗಳಿಗೆ ಅನಿಸ್ತದೆ. ನಾವು ಒಂದೇ ಥರ ಇಲ್ಲ, ಬೇರೆ ಇದೆ. ನಮಗೆ ಗೊತ್ತಾಗ್ತದೆ ಎಷ್ಟು ವೈಚಿತ್ರ್ಯ ಇದೆ. ಒಬ್ಬರ ಧ್ವನಿ ಇದ್ದ ಹಾಗೆ ಇನ್ನೊಬ್ಬರ ಧ್ವನಿ ಇಲ್ಲ, ಒಬ್ಬರ ನಡಿಗೆ ಇದ್ದ ಹಾಗೆ ಇನ್ನೊಬ್ಬರ ನಡಿಗೆ ಇಲ್ಲ. ಒಬ್ಬರ ಧ್ವನಿ ಕೇಳಿದ ಕೂಡಲೇ ಗೊತ್ತಾಗ್ತದೆ ಇವ್ರು ಯಾರು ಅಂತ. ಎಷ್ಟು ಧ್ವನಿಗಳಲ್ಲಿ ವ್ಯತ್ಯಾಸ, ಎಷ್ಟು ನಡಿಗೆಯಲ್ಲಿ ವ್ಯತ್ಯಾಸ, ಮುಖದಲ್ಲಿ ವ್ಯತ್ಯಾಸ, ಹೆಬ್ಬೆರಳಿನಲ್ಲಿ ವ್ಯತ್ಯಾಸ. ಪ್ರಾಣಿಗಳಿಗೆ ಗೊತ್ತಾಗೋದಿಲ್ಲ. ಹಾಗೆ ಪ್ರಾಣಿಗಳಲ್ಲಿ ಅಷ್ಟು ವ್ಯತ್ಯಾಸ ಇದೆ. ಮರದ ಎಲೆಗಳಲ್ಲಿ ವೈಚಿತ್ರ್ಯ ಇದೆ. ಈ ವೈಚಿತ್ರ್ಯವನ್ನು ವೈಚಿತ್ರ್ಯ ಕರ್ಣಬುದ್ಧಿ, ಇದು ಕೌಶಲ ಪರಮಾತ್ಮಂದು. ಕಾಂತಿ ಅಂತಂದರೆ ದೇಹದಲ್ಲಿರುವ ಪ್ರಕಾಶ. ಸೌಭಗ, ಕ್ಷಮ ಅಂದರೆ ಕೋಪವೇ ಬರದೇ ಇರೋದು. ಸಹನಶಕ್ತಿ, ವಿನಯ. ಓಜಸ್ಸು ಅಂದರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ. ಬಲ ಅಂದರೆ ತನ್ನ ಇಚ್ಛೆ ಬಂದಂತೆ ಮಾಡ್ತಕ್ಕಂಥ ಶಕ್ತಿ. ಗಾಂಭೀರ್ಯ, ಇನ್ನೊಬ್ಬರಿಗೆ ನಮ್ಮದೇನು ವಿಚಾರ ಅಂತ ಗೊತ್ತೇ ಆಗದೇ ಇರುವಂತೆ ಇರಬೇಕು, ಅದಕ್ಕೆ ಗಾಂಭೀರ್ಯ. ಸಮುದ್ರದಲ್ಲಿದ್ದ ಹಾಗೆ. ಸ್ಥೈರ್ಯ, ಎಂದೂ ನಡಗಿದವನಲ್ಲ. ಆಸ್ತಿಕ್ಯ ಅಂತಂದರೆ ವೇದದಲ್ಲಿರೋದೆಲ್ಲ ಸರಿ ಅಂತನ್ನುವಂಥ ಬುದ್ಧಿ ಅವನಿಗಿದೆ. ಯಾಕೆ? ಅನಂತ ವೇದ ಅವನಿಗೆ ಗೊತ್ತು. ಇನ್ನೊಬ್ಬರಿಗೆ ಸನ್ಮಾನ ಮಾಡ್ತಾನೆ. ಅನಹಂಕೃತಿ ಅಂದರೆ ದೇಹದಲ್ಲಿ ಅಹಂ ಅನ್ನುವಂಥ ಬುದ್ಧಿ, ಅದು ಅಹಂಕಾರ, ಅದು ಅವನಿಗಿಲ್ಲ. ಏತೇ ಚಾನ್ಯೇ ಚ ಭಗವನ್ ನಿತ್ಯಾಯತ್ರ ಮಹಾಗುಣಾಃ. ಇಂಥ
ಮತ್ತು ಇದರಂತಹ ಅನೇಕವಾದ ನಿತ್ಯ ಮಹಾಗುಣಗಳು ಯಾರಲ್ಲಿ ಇದೆಯೋ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ, ಅಂತಹ ಗುಣಪೂರ್ಣನಾದ ಶ್ರೀನಿವಾಸ ಭಗವಂತ ಬಿಟ್ಟು ಹೋಗಿದ್ದಾನೆ, ಕಲಿ ಬಂದಿದ್ದಾನೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ ಆ ಧರಾದೇವಿ ಹೇಳುವ ಭಾಗವನ್ನು ನೋಡಿದರೆ ಭಗವಂತನ ಗುಣಪೂರ್ಣತ್ವ ಹೇಗಿದೆ ಅಂತ ಗೊತ್ತಾಗ್ತದೆ. ಇದನ್ನೇ ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ಪ್ರಥಮ ಸ್ಕಂಧದ ಸಾರ ಇದು, ಗುಣಪೂರ್ಣತ್ವ ಇಷ್ಟು ಸ್ಫುಟವಾಗಿ ಬಂದಿದೆ ಅಂತ ನಿರೂಪಣೆ ಮಾಡಿದ್ದಾರೆ. ದ್ವಿತೀಯ ಸ್ಕಂಧದಲ್ಲಿ ಬಿಂಬರೂಪಿ ಪರಮಾತ್ಮನ ಸ್ತೋತ್ರ, ಶುಕಾಚಾರ ಮಾಡ್ತಕ್ಕಂತಹ ಬಿಂಬಸ್ತೋತ್ರ, ಅದರಲ್ಲಿ ಅನೇಕ ಮಾಧ್ವ ತತ್ವಗಳು ಅಡಕವಾಗಿದೆ. ಅದನ್ನು ವಾದಿರಾಜ ಸ್ವಾಮಿಗಳು ಭಾಗವತಕ್ಕೆ ಒಂದು ಟಿಪ್ಪಣಿ ಅಂತ ಪ್ರತ್ಯೇಕ ಬರೆದಿಲ್ಲ. ತಮ್ಮ ಬೇರೆ ಬೇರೆ ಗ್ರಂಥಗಳಲ್ಲಿ ಭಾಗವತ ಶ್ಲೋಕ ತಗೊಂಡು ದ್ವೈತ ಸಿದ್ಧಾಂತ ಸಮರ್ಥನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಶುಕಾಚಾರ ಮಾಡಿದ ಬಿಂಬರೂಪಿ ಪರಮಾತ್ಮನ ಸ್ತೋತ್ರದನ್ನು ಅನೇಕ ಶ್ಲೋಕಗಳನ್ನು ತಗೊಂಡು ಮಧ್ವಾಚಾರ್ಯ ಹೇಳಿದ ಸಿದ್ಧಾಂತ ವ್ಯಾಸರ ಭಾಗವತ ಹೇಗೆ ಸಮನ್ವಯ ಆಗ್ತದೆ ಅಂತ ತೋರಿಸಿದ್ದಾರೆ. ಪರೀಕ್ಷನ್ ಮಹಾರಾಜ ಕಲಿ ನಿಗ್ರಹ ಮಾಡ್ತೇನೆ ಅಂತ ದಿಗ್ವಿಜಯಕ್ಕೆ ಹೋದಾಗ ಅಲ್ಲಿ ಧರಾಧರ್ಮ ಸಂವಾದವನ್ನು ಕೇಳ್ತಾನೆ. ಧರ ಅಂದರೆ ಭೂದೇವಿ ಗುರೂಪದಲ್ಲಿದ್ದು ಎತ್ತಿನ ರೂಪದಲ್ಲಿರ್ತಕ್ಕಂಥ ಧರ್ಮದ ಜೊತೆಗೆ ಸಂಭಾಷಣೆ ಮಾತಾಡೋದನ್ನು ಕೇಳ್ತಾನೆ. ಅಲ್ಲಿ ಒಬ್ಬ ರಾಜ ಅಂದರೆ ರಾಜನ ವೇಷದಲ್ಲಿರ್ತಕ್ಕಂಥವನೊಬ್ಬ ಆ ಎತ್ತಿನ ಒಂದು ಕಾಲನ್ನು ಮುರಿತಾ ಇರ್ತಾನೆ. ಆ ಧರಾದೇವಿ ಧರ್ಮನಿಗೆ ಅಂದರೆ ಭೂದೇವಿ ಗೋರೂಪದಿಂದ ಧರ್ಮನಿಗೆ ಹೇಳ್ತಾ ಇದ್ದಾಳೆ, ಗುಣಪಾತ್ರನಾಗಿರ್ತಕ್ಕಂಥ ಪರಮಾತ್ಮನ ವಿರಹದಿಂದ ನಾನು ಅಳ್ತಾ ಇದ್ದೇನೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭೂಮಿಯನ್ನು ಪರಿತ್ಯಾಗ ಮಾಡಿ ತನ್ನ ಲೋಕಕ್ಕೆ ಹೋಗಿದ್ದಾನೆ. ಸಜ್ಜನರಾದಂಥ ಗುಣವಂತರಾದ ಪಾಂಡವರೂ ಕೂಡ ತಮ್ಮ ತಮ್ಮ ಲೋಕಕ್ಕೆ ಹೋದರು. ಆದ್ದರಿಂದ ನಾನು ಅಳ್ತಾ ಇದ್ದೇನೆ ಅಂತ ಭೂದೇವಿ ಹೇಳ್ತಾಳೆ. ಈ ಸಂದರ್ಭದಲ್ಲಿ ಅನೇಕ ಗುಣಗಳನ್ನು, ಲೋಕವಿಲಕ್ಷಣವಾದಂಥ ಗುಣಗಳನ್ನು ಹೇಳಿ ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನ ಕಲಿನೇಕ್ಷಿತಂ. ಈ ಶ್ಲೋಕದಿಂದ ಭಗವಂತನ ಗುಣಪೂರ್ಣತ್ವ ಸ್ಫುಟವಾಗಿ ಸಿದ್ಧಿಯಾಗ್ತದೆ. ಆಮೇಲೆ ಪರೀಕ್ಷಿತ್ ರಾಜ ಆ ಕಲಿಯನ್ನು ನಿಗ್ರಹ ಮಾಡ್ತಾನೆ. ಅದಕ್ಕೆ 4 ಜಾಗ ಭಗವಂತನ ಸಂಕಲ್ಪದಂತೆ ಭಗವದಿಚ್ಛೆಯಂತೆ 4 ಜಾಗ ಮೊದಲು ಮತ್ತೊಂದು ಒಟ್ಟು 5 ಜಾಗ ಕಲಿಗೆ ಕೊಟ್ಟು ಕಲಿಯನ್ನು ನಿಗ್ರಹ ಮಾಡ್ತಾನೆ. ದ್ಯೂತಂ ಪಾನಂ ಸ್ತ್ರೀಯಸ್ಸೂನ ಯತ್ರಾಧರ್ಮಶ್ಚತುರ್ವಿಧ. ಜೂಜಾಡುವವರು, ಸುರಾಪಾನ ಮಾಡ್ತಕ್ಕಂಥವರು, ವೇಶ್ಯಾಸ್ತ್ರೀಯರು, ಕೊಲೆಗಡುಕರು ಮತ್ತು ಚಿನ್ನದಲ್ಲಿ ಅತಿ ವ್ಯಾಮೋಹ ಮಾಡ್ತಕ್ಕಂಥವ್ರು, ಇಷ್ಟು ಕಡೆ ನೀನು ವಾಸ ಮಾಡಿಕೊಂಡಿರುವಂಥ ಕಲಿಯನ್ನು ನಿಗ್ರಹ ಮಾಡಿ ಕೀರ್ತಿವಂತನಾದ. ಇಲ್ಲದೇ ಇದ್ದರೆ ಎಲ್ಲ ಕಡೆ ಕಲಿ ವ್ಯಾಪಿಸಿ ಬಿಡ್ತಿದ್ದ. 5 ಜಾಗ ಮಾತ್ರ ಕೊಟ್ಟು ನಿರ್ಬಂಧ ಮಾಡಿ ಲೋಕಕ್ಕೆ ಮಹೋಪಕಾರವನ್ನು ಮಾಡಿದ್ದಾನೆ ಪರೀಕ್ಷಿತ್ ಮಹಾರಾಜ. ಆಮೇಲೆ ಅವನೊಂದು ದಿವಸ ಬೇಟೆಗೆ ಹೋದಾಗ ಶಮೀಕ ಋಷಿಗಳಿಗೆ ಅವಮಾನ ಮಾಡ್ತಾನೆ. ಬಾಯಿ ಒಣಗಿತು, ನೀರು ಬೇಕು ಅಂತ ಕೇಳಿದಾಗ ನೀರು ಸಿಗಲಿಲ್ಲ. ಶಮೀಕ ಋಷಿಗಳು ಧ್ಯಾನಮಗ್ನರಾಗಿದ್ದರು. ಅದಕ್ಕೆ ಅವರ ಕೊರಳಿಗೆ ಸತ್ತಹಾವ ಹಾಕಿದ. ಅವರ ಮಗ ಶೃಂಗಿ ಋಷಿಯಿಂದ ಶಾಪಗ್ರಸ್ತನಾಗ್ತಾನೆ. ನನ್ನ ಅಪ್ಪನ ಕೊರಳಿಗೆ ಹಾವು ಹಾಕಿದ್ದರಿಂದ ಯಾರು ಹಾಕಿದ್ದಾರೋ ಅವರು 7 ದಿವಸಕ್ಕೆ ತಕ್ಷಕ ಸರ್ಪದಿಂದ ಮರಣ ಹೊಂದಲಿ ಅಂತ. ಆ ವೃತ್ತಾಂತ ತಿಳಿದು ಪರೀಕ್ಷಿತ್ ರಾಜ ನಿರ್ವಿಣ್ಣನಾಗಿ ಗಂಗಾ ತೀರಕ್ಕೆ ಬಂದು ಕೂತಿದ್ದಾನೆ. ಪ್ರಾಯೋಪವೇಶ ಅಂತ ಅನೇಕ ಋಷಿಮುನಿಗಳು ಅಲ್ಲಿಗೆ ಬರ್ತಾರೆ. ಶುಕಾಚಾರ್ಯರು ಕೂಡ ವ್ಯಾಸಪ್ರೇರಿತರಾಗಿ ಶುಕಾಚಾರ್ಯರು ಬಂದರು. ಬಂದಂಥ ಶುಕಾಚಾರ್ಯರನ್ನು ಪರೀಕ್ಷಿತ್ ರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮರಣ ಸಮೀಪಿಸಿದಾಗ ಮನುಷ್ಯ ಏನು ಮಾಡಬೇಕು, ಮರಣ ಹೊಂದುವವನು ಯಾವ ರೀತಿ ಮರಣವನ್ನು ಪಡೀಬೇಕು, ತನಗೆ ಮರಣ ಸಮೀಪಿಸಿದೆ, ತಾನು ಪಾಪ ಮಾಡಿದ್ದೇನೆ, ಅದಕ್ಕೆ ಏನು ಪ್ರಾಯಶ್ಚಿತ್ತ, ಮರಣ ಯಾವ ರೀತಿ ಆಗಬೇಕು, ಮರಣ ಆಗಲಿ ಯಾವ ರೀತಿ ಆಗಬೇಕು ಅಂತ ಇಷ್ಟು ಪರೀಕ್ಷಿತ್ ರಾಜ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯರು ಬಿಂಬರೂಪಿಯಾದ ಪರಮಾತ್ಮನ ಸ್ತೋತ್ರ ಮಾಡಿ ಅವನಿಗೆ ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಮೊದಲು ವಿರಾಟ್ ರೂಪವನ್ನು ಉಪಾಸನ ಮಾಡಬೇಕು ಅಂತಂದರು. ವಿರಾಟ್ ರೂಪ ಅಂತಂದರೆ, ವಿರಾಟ್ ಅಂತಂದರೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಭಗವಂತ. 50 ಕೋಟಿ ಯೋಜನ ವಿಸ್ತಾರ, 50 ಕೋಟಿ ಯೋಜನ ವಿಸ್ತಾರವಾದ ಬ್ರಹ್ಮಾಂಡದಲ್ಲಿ ಸಂಪೂರ್ಣವಾಗಿ ಭಗವಂತ ವ್ಯಾಪಿಸಿದ್ದಾನೆ. ಅವನ ದೇಹದಲ್ಲೇ, ಅವನ ಅವಯವಗಳಲ್ಲೇ ಎಲ್ಲ ಲೋಕಗಳು, 14 ಲೋಕಗಳು ಇರೋದು. ಈಗ 14 ಲೋಕಗಳಿಗೆ ಆಧಾರನಾಗಿ ಬ್ರಹ್ಮಾಂಡದ ಒಳಗಡೆ ವ್ಯಾಪಿಸಿದ ಪರಮಾತ್ಮನನ್ನು ವಿರಾಟ್ ರೂಪ ಅಂತ ಕರೀತಾರೆ. ಅದನ್ನು ಮರಣಕಾಲದಲ್ಲಿ
ಚಿಂತನೆ ಮಾಡಬೇಕು. ವಿಶೇಷೇಣ ರಾಜತೆ ಇತಿ ವಿರಾಟ್. ವಿರಾಟ್ ಅಂತಂದರೆ ವಿಶೇಷವಾಗಿ ಶೋಭಿಸ್ತಾ ಇರತಕ್ಕಂಥ ರೂಪ. ಆದ್ದರಿಂದ ಭಗವಂತನನ್ನು ವಿರಾಟ್ ಪುರುಷ ಅಂತ ಕರೀತಾರೆ. ವಿರಾಟ್ ರೂಪ ಅಂದರೂ ಅದೇನೆ. ಅಂಥ ವಿರಾಟ್ ರೂಪವನ್ನು ಧ್ಯಾನ ಮಾಡಬೇಕು. ಅದು ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ ಶುಕಾಚಾರ್ಯರು. ಪಾದ ಮೂಲದಲ್ಲಿ ಪಾತಾಳ ಲೋಕ, ಆಮೇಲೆ ತಲೆಯ ಮೇಲೆ ಭಗವಂತನ ತಲೆಯ ಮೇಲೆ ಸತ್ಯಲೋಕ, ಸತ್ಯಂತು ಶೀರ್ಷಾಣಿ ಸಹಸ್ರಶೀರ್ಷ್ಣಃ. ಹೀಗೆ ಪಾತಾಳದಿಂದ ಹಿಡಿದು ಸತ್ಯಲೋಕದವರೆಗೆ 14 ಲೋಕ. ಇದು 14 ಲೋಕಗಳಿಗೆ ಆಧಾರವಾದಂಥ ರೂಪ. ಇದನ್ನು ಚಿಂತನೆ ಮಾಡಬೇಕು. ವಾದಿರಾಜ ಸ್ವಾಮಿಗಳು ವಿರಾಟ್ ರೂಪ ಧ್ಯಾನ ಅಂತ ಕನ್ನಡದಲ್ಲಿ ಮಾಡಿದ್ದಾರೆ. ಅದನ್ನಾದರೂ ಪ್ರತಿನಿತ್ಯ ಪಾರಾಯಣ ಮಾಡಬಹುದು, ಇದನ್ನು ಮಾಡಬಹುದು. ಹೀಗೆ ವಿರಾಟ್ ರೂಪವನ್ನು ಧ್ಯಾನ ಮಾಡಬೇಕು ಅಂತ ಹೇಳುವಾಗ ಅಲ್ಲಿ ದೇವತೆಗಳು, ಪರ್ವತಗಳು ಎಲ್ಲ ಪರಮಾತ್ಮನ ಶರೀರದಲ್ಲೇ ಇರೋದು. ಸೂರ್ಯ ಎಲ್ಲಿದ್ದಾನೆ? ದಮುಷ್ಟ್ರಾರ್ ಯಮೇಂದು ಅಂತ ಪರಮಾತ್ಮನ ಬಾಯಿಯಲ್ಲಿ ಕೋರೆ ಹಲ್ಲುಗಳು, ಆ ಕೋರೆ ಹಲ್ಲಿನಲ್ಲಿ ಸೂರ್ಯ ಇದ್ದಾನೆ ಅಂತ ಉಂಟು. ಇದು ಭಗವಂತನ ವರ್ಣನೆಯಲ್ಲಿ ಬರ್ತದೆ. ಆದರೆ ಇದೇ ರೂಪದ ವರ್ಣನೆ ಪುರುಷ ಸೂಕ್ತದಲ್ಲಿಯೂ ಉಂಟು. ಅಲ್ಲಿ ಸೂರ್ಯ ಎಲ್ಲಿದ್ದಾನೆ ಅಂತ ಹೇಳುವಾಗ ಚಕ್ಷೋ ಸೂರ್ಯೋ ಅಜಾಯತ. ದೇವತೆಗಳು ಪರಮಾತ್ಮನ ಯಾವ ಅಂಗದಿಂದ ಹುಟ್ಟುತ್ತಾರೋ ಅದೇ ಅಂಗದಲ್ಲೇ ಇರ್ತಾರೆ, ಅವರಿಗೆ ಆಶ್ರಯ ಅದೇನೆ. ಭಗವಂತನ ಕಣ್ಣಿನಲ್ಲಿ ಸೂರ್ಯ ಇರೋದು, ಇದು ಪುರುಷ ಸೂಕ್ತದ ಪ್ರಕಾರ. ಆದರೆ ಇಲ್ಲಿ ಶುಕಾಚಾರ್ಯರು ಹೇಳುವಂಥ ವಿರಾಟ್ ರೂಪದ ವರ್ಣನೆಯಲ್ಲಿ ಸೂರ್ಯ ಇರೋದು ಪರಮಾತ್ಮನ ಹಲ್ಲಿನಲ್ಲಿ, ಕೋರೆ ದಾಡೆಯಲ್ಲಿ. ಪರಸ್ಪರ ವಿರೋಧ ಬಂದ ಹಾಗೆ ಕಾಣಿಸ್ತದೆ. ಎಲ್ಲಿದ್ದಾನೆ ಸೂರ್ಯನನ್ನು ಎಲ್ಲಿ ಚಿಂತನೆ ಮಾಡಬೇಕು? ವಿರಾಟ್ ರೂಪ ಚಿಂತನೆ ಮಾಡುವವರು ಹಲ್ಲಿನಲ್ಲಿ ಮಾಡಬೇಕು, ಕಣ್ಣಿನಲ್ಲಿ ಮಾಡಬೇಕು, ಎರಡರಲ್ಲೂ ಮಾಡಬೇಕಷ್ಟೆ. ಭಾಗವತವೂ ಪ್ರಮಾಣ, ಪುರುಷ ಸೂಕ್ತವೂ ಪ್ರಮಾಣ. ಅದು ಹೇಗೆ? ಒಬ್ಬ ಸೂರ್ಯ ಎರಡು ಕಡೆಯಿಂದ ಹುಟ್ಟೋದು ಹೇಗೆ ಅಂತಂದರೆ, ದೇವತೆಗಳು ಬೇರೆ ಬೇರೆ ರೂಪದಿಂದ ಅನೇಕ ಕಡೆ ಹುಟ್ಟುತ್ತಾ ಇರುತ್ತೆ. ಯಾಕೆ ಅಂತಂದರೆ ಆಯಾ ಗುಣಗಳನ್ನು ಸಂಪಾದನೆ ಮಾಡಲಿಕ್ಕೆ. ಭಗವಂತನ ಕಣ್ಣಿನಲ್ಲಿ ಏನು ಗುಣ ಇದೆ ಆ ಗುಣ ಸಂಪಾದನೆ ಮಾಡಲಿಕ್ಕೆ ಕಣ್ಣಿನಿಂದಲೂ ಹುಟ್ಟಿದ ಸೂರ್ಯ, ಕೋರೆ ದಾಡಿಯಿಂದಲೂ ಹುಟ್ಟಿದ ಆ ಗುಣವನ್ನು ಸಂಪಾದನೆ ಮಾಡಲಿಕ್ಕೆ. ಅನೇಕ ಬಾರಿ ಚಂದ್ರ ಎಲ್ಲಿ ಹುಟ್ಟಿದ? ಅತ್ರಿ ಋಷಿಗಳ ಮಗನಾಗಿ ಹುಟ್ಟಿದವನು ಚಂದ್ರ. ಅತ್ರಿ ನೇತ್ರ ಸಮುದ್ಭವ ಅಂತ ಅರ್ಘ್ಯ ಕೊಡುವಾಗ ಹೇಳ್ತೀವಿ, ಅತ್ರಿ ಋಷಿಗಳ ಕಣ್ಣಿನಿಂದ ಚಂದ್ರ ಹುಟ್ಟಿದ ಅಂತ. ಕ್ಷೀರೋದಾರ್ಣವ ಸಂಭೂತ ಅಲ್ಲೇ ಇದೆ, ಅದೇ ಶ್ಲೋಕದಲ್ಲೇ ಇದೆ. ಕ್ಷೀರೋದಾರ್ಣವ ಸಂಭೂತ, ಕ್ಷೀರ ಸಮುದ್ರದಿಂದ ಹುಟ್ಟಿದ ಅಂತಲೂ ಇದೆ. ಅತ್ರಿ ನೇತ್ರ ಸಮುದ್ಭವ ಅಂತ ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದ ಅಂತ ಒಂದೇ ಶ್ಲೋಕದಲ್ಲೇ ಇದೆ. ಏನರ್ಥ? ಚಂದ್ರ ಎಲ್ಲಿಂದ ಹುಟ್ಟಿದ? ಸಮುದ್ರದಿಂದ ಹುಟ್ಟಿದ್ನೋ, ಅತ್ರಿ ಋಷಿಗಳ ಕಣ್ಣಿನಿಂದ ಹುಟ್ಟಿದನೋ? ಇಂಥದ್ದಕ್ಕೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ ಉತ್ತರವನ್ನೇ ಇಟ್ಕೊಳ್ಬೇಕು. ಎರಡು ಕಡೆಯಿಂದಲೂ ಚಂದ್ರ ಹುಟ್ಟಿದ್ದಾನೆ. ಯಾಕೆ ಎರಡು ಕಡೆಯಿಂದ ಹುಟ್ಟಿದ ಅಂತಂದರೆ ಅತ್ರಿ ಋಷಿಗಳಲ್ಲಿರ್ತಕ್ಕಂಥ ಗುಣವನ್ನು ಪಡಿಬೇಕಾಗಿತ್ತು. ಅದರಿಂದ ಅತ್ರಿ ಋಷಿಗಳು ಭಗವಂತನ ಧ್ಯಾನ ಮಾಡಿ ಅವರಿಗೆ ಆನಂದ ಬಾಷ್ಪ ಬಂದಾಗ ಆ ಆನಂದ ಬಾಷ್ಪದಿಂದಲೇ ಚಂದ್ರ ಹುಟ್ಟಿದ. ಅತ್ರಿ ಋಷಿಗಳ ಗುಣ ಬಂತು. ಕ್ಷೀರ ಸಮುದ್ರದಿಂದ ಹುಟ್ಟಿದ. ಕ್ಷೀರ ಸಮುದ್ರದಲ್ಲಿರ್ತಕ್ಕಂಥ ಗಾಂಭೀರ್ಯಾದಿಗಳು, ಭಗವಂತನ ಸನ್ನಿಧಾನ, ಕ್ಷೀರ ಸಮುದ್ರದಲ್ಲಿ ಪರಮಾತ್ಮನ ಸನ್ನಿಧಾನ, ಅದೆಲ್ಲ ಗುಣವನ್ನು ಪಡೀಲಿಕ್ಕೆ ಸಮುದ್ರದಿಂದಲೂ ಹುಟ್ಟಿದ ಚಂದ್ರ. ಅದರಿಂದ ಅನೇಕ ಭಗವದ್ ರೂಪಗಳನ್ನು ನಾವು ಚಂದ್ರಮಂಡಲದಲ್ಲಿ ಧ್ಯಾನ ಮಾಡ್ತೇವೆ. ಸೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಧನ್ವಂತರಿ, ಇದೆಲ್ಲ ರೂಪ, ಹಯಗ್ರೀವ ದೇವರು ಎಲ್ಲ ಚಿಂತನೆ ಮಾಡುವಾಗ ಚಂದ್ರಮಂಡಲದಲ್ಲಿ ಚಿಂತನೆ ಮಾಡಿರಿ ಅಂತಂತಾರೆ. ಅನೇಕ ಭಗವದ್ ರೂಪಗಳು ಚಂದ್ರಮಂಡಲದಲ್ಲಿ ಇರೋದು. ಹೀಗೆ ಚಂದ್ರ 2 ಸಲ ಹುಟ್ಟಿದ. ಹಾಗೆ ಆಕಾಶದಲ್ಲಿ 2 ಚಂದ್ರರಿದ್ದಾರೋ ಅಂತ ಪ್ರಶ್ನೆ. 2 ಸಲ ಹುಟ್ಟಿದ, ಮತ್ತೆ ಐಕ್ಯ ಹೊಂದಿದ. ಆ ಎರಡೂ ದೇಹ ಒಂದೇ ಆಯಿತು. ಗುಣ ಪಡಿಲಿಕ್ಕೆ ಮಾತ್ರ ಬೇರೆ ಬೇರೆ ಕಡೆ ಹುಟ್ಟಿರ್ತಾರೆ. ದೇವತೆಗಳಿಗೆ ಆ ಶಕ್ತಿ ಇದೆ. 1 ಸಲ ಹುಟ್ಟಿದವರು ಇನ್ನೊಂದು ದೇಹದಿಂದ ಮತ್ತೊಂದು ಕಡೆ ಹುಟ್ಟಿ ಆ ಎರಡೂ ದೇಹಕ್ಕೆ ಐಕ್ಯವನ್ನು ಪಡೆದು ಬಿಡ್ತಾರೆ. ಲಕ್ಷ್ಮೀದೇವಿ ಎಲ್ಲಿಂದ ಪ್ರಾದುರ್ಭವಿಸಿದ್ಲು? ಸಮುದ್ರದಿಂದಲೇ ಪ್ರಾದುರ್ಭವಿಸಿದ್ಲು. ಕ್ಷೀರಸಾಗರ ಕನ್ಯಕಾ ಅಂತ ಹೇಳ್ತೇವೆ. ಅದೇ ಲಕ್ಷ್ಮೀದೇವಿ ಭೃಗು ಋಷಿಗಳ ಮಗಳಾಗಿ ಹುಟ್ಟಿದ್ಲು ಅಂತಲೂ ಉಂಟು. ಭಾರ್ಗವಿ ಅಂತ ಕರೀತಾರೆ ಲಕ್ಷ್ಮಿಯನ್ನು. ಭಾರ್ಗವಿ ಅಂದರೆ ಏನು? ಭೃಗು ಋಷಿಗಳ ಮಗಳು ಅಂತ ಅರ್ಥ. ಈ ಪ್ರಕಾರ ದೇವತೆಗಳಲ್ಲಿ ಬೇರೆ ಬೇರೆ ದೇಹದಿಂದ ನಾನಾ ಕಡೆ ಹುಟ್ಟುವಂಥ ಕ್ರಮ ಉಂಟು. ಮತ್ತೆ ಐಕ್ಯವನ್ನು ಹೊಂದಿಬಿಡ್ತಾರೆ. ಆದ್ದರಿಂದ ಈ ವಿರಾಟ್ ರೂಪ ಧ್ಯಾನ ಮಾಡುವಾಗ ಸೂರ್ಯನನ್ನು ಎಲ್ಲಿ ಚಿಂತನೆ ಮಾಡಬೇಕು ಪರಮಾತ್ಮನ ಅವಯವಗಳಲ್ಲಿ ಅಂದರೆ ಎಲ್ಲಿಯೂ ಮಾಡಬಹುದು. ಕಣ್ಣಿನಲ್ಲಿದ್ದಾನೆ ಅಂತಲೂ ಮಾಡಬಹುದು,
ಹಾಗೂ ದಂಷ್ಟ್ರ ಅಂದರೆ ಕೋರೆಹಲ್ಲಿನಲ್ಲಿಯೂ ಕೂಡ ಮಾಡಬಹುದು. ಹೀಗೆ ಶ್ರೀಮದ್ ಆಚಾರ್ಯರು ಅನೇಕ ವಿಷಯದಲ್ಲಿ ಇದೇ ರೀತಿ ತಾತ್ಪರ್ಯದಲ್ಲಿ ನಿರ್ಣಯ ಕೊಡ್ತಾರೆ. ಇದನ್ನೆಲ್ಲ ವಿರಾಟ್ ರೂಪ ಉಪಾಸನೆ ಮಾಡುವ ಕ್ರಮವನ್ನು ಹೇಳಿ ಆಮೇಲೆ ಅವರು ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಮಾಡಿ ಭಾಗವತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸಂಕ್ಷಿಪ್ತವಾಗಿ 24 ಭಗವದ್ ಅವತಾರವನ್ನು ಹೇಳಿದ್ದಾರೆ, ಅದು ಮುಂದೆ ವಿಸ್ತಾರವಾಗಿ ಬರ್ತದೆ. ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಮಾಡುವಾಗ ಅದು ಎಲ್ಲ ಮಾಡೋದು ಪರಮಾತ್ಮ ಒಳಗಡೆ ಬಿಂಬರೂಪಿಯಾಗಿ ಭಗವಂತ ಇದ್ದಾನೆ. ಅವನ ಕ್ರಿಯೆಯಿಂದಲೇ ನಮ್ಮ ಕ್ರಿಯೆ, ಸ್ವತಂತ್ರವಾಗಿ ನಮ್ಮ ಕ್ರಿಯೆ ಏನೂ ಇಲ್ಲ. ಇದೇ ಪರಮಾತ್ಮನಿಗೂ ನಮಗೂ ಇರೋ ಸಂಬಂಧ. ಬೇರೆ ಸಂಬಂಧಗಳು ಬೇಕಾದಷ್ಟುಂಟು. ಪರಮಾತ್ಮ ಪಿತನಾಗಿದ್ದಾನೆ, ಸಖನಾಗಿದ್ದಾನೆ, ಬಂಧು ತಾಯಿ ಎಲ್ಲ ರೀತಿಯಲ್ಲೂ ಇದ್ದಾನೆ. ಆದರೆ ಎಲ್ಲದಕ್ಕಿಂತಲೂ ವಿಶೇಷವಾದ ಸಂಬಂಧ ಅಂತಂದರೆ ಅವನು ಬಿಂಬ, ನಾವು ಪ್ರತಿಬಿಂಬ. ನಮ್ಮಲ್ಲಿ ಏನಾದರೂ ಒಂದು ಗುಣ ಬರಬೇಕಾಗಿದ್ದರೆ ಅಥವಾ ಏನಾದರೂ ಒಂದು ವಸ್ತು ನಮಗೆ ಲಾಭ ಆಗಬೇಕಾಗಿದ್ದರೆ ಅದು ಬಿಂಬರೂಪಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಮಾತ್ರ ಆಗ್ತದೆ, ಹೊರತು ಇಲ್ಲದಿದ್ದರೆ ಸಿಗೋದು. ನಮಗಿವತ್ತು ವಸ್ತ್ರ ಬೇಕು ಅಂತಂದರೆ ಆ ಪರಮಾತ್ಮನಿಗೆ ನಾವು ವಸ್ತ್ರ ಸಮರ್ಪಣೆ ಮಾಡಬೇಕು. ಮಾಡಿದರೆ ಮಾತ್ರ ನಮಗೆ ವಸ್ತ್ರ ಲಾಭ, ಇಲ್ಲದಿದ್ದರೆ ಇಲ್ಲ. ಈ ಜನ್ಮದಲ್ಲಿ ಮಾಡಿಲ್ವಲ್ಲ ನಾವು, ಆದರೂ ಬೇಕಾದಷ್ಟಿದೆ ನಮ್ಮ ಮನೆಯಲ್ಲಿ ಅಂತಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದೀರಿ ಅಂತ ಅರ್ಥ. ಇದನ್ನು ಆಚಾರ್ಯರು ವಿಶೇಷವಾಗಿ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಇದೆ, ಅದನ್ನು ಹೆಚ್ಚು ಅನುಸಂಧಾನ ಮಾಡಬೇಕು. ಬರೇ ಪಿತಾಪುತ್ರ ಸಂಬಂಧ ಇಟ್ಕೊಂಡ್ರೆ ತಂದೆ ಮಗನಿಗೆ ಬೇಕಾದಷ್ಟು ಕೊಡ್ತಾನೆ, ಮಗ ತಂದೆಗೇನು ಕೊಡೋ ಪ್ರಸಂಗ ಇರೋದು, ಈತ ಕೊಡ್ತಾನೆ. ಭಗವಂತ ಹಾಕ್ಕೊಡ್ತಾನೆ ಅಂತ ಮಾತ್ರ ತಿಳ್ಕೊಬೇಡಿ. ತಾಯಿ ಮಗನಿಗೆ ಕೊಡ್ತಾಳೆ, ಮಗ ತಾಯಿಗೇನೂ ಮಾಡೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ, ನಾವು ಭಗವಂತನಿಗೇನು ಮಾಡ್ತೀವಿ ಅದು ಮಾತ್ರ ನಮಗೆ ದೊರೀತದೆ. ಯಾಕೆ? ಬಿಂಬಕ್ಕೆ ಮಾಡಿದರೆ ಪ್ರತಿಬಿಂಬದಲ್ಲಿ ಅಲಂಕಾರ, ಬಿಂಬಕ್ಕೆ ಮಾಡಲಿಲ್ಲ ಅಂದರೆ ಪ್ರತಿಬಿಂಬದಲ್ಲಿ ಅಲಂಕಾರ ಇಲ್ಲ. ಆದ್ದರಿಂದ ಬಿಂಬರೂಪಿಯಾದಂಥ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ನಾವು ಎಲ್ಲವನ್ನೂ ಕೃಷ್ಣಾರ್ಪಣ ಅಂತ ಅನ್ನೋ ಉದ್ದೇಶನೂ ಅದೇನೆ. ಎಲ್ಲ ಕೃಷ್ಣಾರ್ಪಣ ಬೇಕು. ಆವಾಗ ಅದು ಅವನಿಗೆ ಬೇಕು ಅಂತ ನಾವು ಕೊಡೋದಲ್ಲ, ನಮಗದು ಪ್ರತಿಯಾಗಿ ಬರ್ತದೆ. ಅದಕ್ಕೆ ನಾವು ಕೊಟ್ಟದ್ದನ್ನು ಅವನು ಸ್ವೀಕಾರ ಮಾಡಿ ಅದನ್ನು ನಮಗೆ ಕೊಡ್ತಾನೆ. ಈ ಸಂಬಂಧ ಅದನ್ನು ಬಿಂಬರೂಪಿ ಭಗವಂತನ ಸ್ತೋತ್ರ ಅಂತ ಕರೀತಾರೆ. ಶುಕಾಚಾರ್ಯರು ತಮ್ಮ ಬಿಂಬರೂಪಿ ಪರಮಾತ್ಮನ ಸ್ತೋತ್ರ ಮಾಡಿ ಭಾಗವತ ಹೇಳ್ತಾರೆ. ಅಂದರೆ ನಾನೆಲ್ಲ ಹೇಳೋದು ಅಂತ ಅವರ ಭಾವನೆ. ಒಳಗಿದ್ದುಕೊಂಡು ಪರಮಾತ್ಮ ಏನು ನುಡಿಸ್ತಾನೋ ಅದನ್ನು ನಾನು ನುಡಿತೇನೆ. ಪರಸ್ಮೈ ಪುರುಷಾಯ, ಪೂರ್ಣ ಪುರುಷ ಅಂತ ಅರ್ಥ. ಪರಸ್ಮೈ ಪುರುಷಾಯ, ಪೂರ್ಣನಾಗಿರ್ತಕ್ಕಂಥ ಭಗವಂತನಿಗೆ, ಪಾಲಕನಾಗಿರ್ತಕ್ಕಂಥ ಭಗವಂತನಿಗೆ ಎರಡೂ ಅರ್ಥ. ಪರಸ್ಮೈ ಅಂದರೆ ಪಾಲನ ಪೂರ್ಣಯೋ. ಇನ್ನೂ ಒಂದು ಅರ್ಥ ಇದೆ, ಪರ ಅಂತಂದರೆ ನಮಗಿಂತ ಭಿನ್ನನಾದ ಅಂತಲೂ ಅರ್ಥ ಇದೆ. ನಮಗಿಂತ ವಿಲಕ್ಷಣನಾದ, ಪೂರ್ಣನಾದ, ಪಾಲಕನಾದ ಭಗವಂತನಿಗೆ ನಮಸ್ಕಾರ. ಭೂಯಸೆ ಅಂತಂದರೆ ಸುಖರೂಪಿ ಅವನು. ಸದುದ್ಭವಸ್ಥಾನ ನಿರೋಧ ಲೀಲಯ, ಈ ಜಗತ್ತಿನ ಉತ್ಪತ್ತಿ, ಪರಿಪಾಲನೆ, ಸಂಹಾರ ಎಲ್ಲವನ್ನೂ ಕೂಡ ಲೀಲಾಜಾಲವಾಗಿ ಮಾಡ್ತಕ್ಕಂಥವನು. ಯಾವ ಆಯಾಸ ಇಲ್ಲ, ಯಾವ ಆಯಾಸವೂ ಇಲ್ಲದೇನೆ ಪರಮಾತ್ಮ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಅದಕ್ಕಾಗಿ 3 ಶಕ್ತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ 3 ಶಕ್ತಿಗಳು. ಇದು ನಿತ್ಯ ಯಾವಾಗಲೂ ಇರ್ತದೆ ಪರಮಾತ್ಮನಲ್ಲಿ. ಕೆಲವು ಸಲ ಕೆಲವು ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಇವನಿಂಥ ಭಗವಂತ ಇದ್ದಾನೆ ಅನ್ನೋದಕ್ಕೆ ಪ್ರಮಾಣ ಏನು ಅಂದರೆ ವೇದವೇ ಪ್ರಮಾಣ.